ಇದು ಕಾಂಗ್ರೆಸ್ ಬಿಜೆಪಿ ಅಂತ ಪ್ರತಿಭಟನೆ ಅಲ್ಲ. ನಮಗೆ ಸಂವಿಧಾನ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೆ ಪುರುಷರಾಗಿರ್ಲಿ, ಮಹಿಳೆಯರಾಗಿರ್ಲಿ, ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಎಲ್ರಿಗೂ ಒಂದೇ ವೋಟ್ ಇರೋದು. ಆ ವೋಟನ್ನ ಕಳ್ತನ ಮಾಡಕ್ಕೆ ಬಿಜೆಪಿ ಅವರು ಹೊರಟಿದ್ದಾರೆ. ಅದನ್ನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಡೀಟೇಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡಿ ತೋರಿಸಿದ್ರು. ಅದಾದ್ಮೇಲೆ ಏನಾಗಿದೆ, ಜಯನಗರದಲ್ಲೂ ಸಹ 2023ರಲ್ಲಿ ನಾವೆಲ್ಲರೂ ಸಹ ನೋಡಿದೀವಿ. ಗೆದ್ದಾದ್ಮೇಲೆ ಏನೇನಾಯ್ತು ಅಂತ ನಾನು ನೀವು ಇಡೀ ದೇಶ ನೋಡಿದೆ. ಕೋರ್ಟಿಗೂ ಸಹ ಹೋಗಿದ್ದೀನಿ. 2.5 ವರ್ಷ ಆಗಿದೆ, ನ್ಯಾಯ ಇನ್ನೂ ಸಿಕ್ಕಿಲ್ಲ. ಜಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ ಅಲ್ಲಿ ಏನೇನಾಗಿದೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ. ಈಗ ಬಿಜೆಪಿ ಅವರು ಕೋರ್ಟಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಕೋರ್ಟಿಗೆ ಹೋದೆ. ನೀನು ಕೋರ್ಟ್ ನ್ಯಾಯ ಕೊಟ್ಟಿದ್ಯಾ? ಇಲ್ಲ. ಹಾಗಾಗಿ ಇದು ನಮಗೆ ನಮ್ಮ ದೇಶ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ನಮ್ಮ ಎಲೆಕ್ಷನ್ ಕಮಿಷನ್ ಈ ವಿಷಯದ ಕುರಿತು ಒಂದು ಗಂಭೀರವಾದ ಒಂದು ನಿರ್ಣಯ ತಗೋಬೇಕು. ಆರೋಪ ಮಾಡಿದ್ದಾರೆ, ಅವರಿಗೆ ಪುರಾವೆ ಪ್ರೂಫ್ ಕೇಳ್ತಿದ್ದಾರೆ. ಸೊ ಅವತ್ತು ಸಂವಿಧಾನಬದ್ಧವಾಗಿ ನಮ್ಮ ಮುಖಂಡ ಅಂತ ರಾಹುಲ್ ಗಾಂಧಿ ಅವರು ಈಸ್ ಲೀಡರ್ ಆಫ್ ಆಪೋಸಿಷನ್. ಆ ಎಲ್ಲಾ ಡೇಟಾ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಡೇಟಾನೇ 8 ತಿಂಗಳಾಯ್ತು. ಅದನ್ನ ಕಂಪ್ಲೀಟ್ ಆಗಿ ಡಿಜಿಟಲ್ ಅಲ್ಲಿ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಒಂದು 40 ಜನ ಕುತ್ಕೊಂಡು ಸ್ಕ್ಯಾನ್ ಮಾಡಿ ಅದನ್ನ ತೋರ್ಸಕ್ಕೆ. ಅವರು ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ನ್ಯೂಟ್ರಲ್ ಆಗಿ ಕೆಲಸ ಮಾಡ್ತಿದೆ ಅಂದ್ರೆ ಅವ್ರು ಏನಾದ್ರು ಕೇಳ್ಬೇಕಾಗಿತ್ತು. ಅವರು ಸರಿ, ನೀವು ಹೇಳ್ತಿದ್ದೀರಾ ಅಂದ್ರೆ ಏನಾದ್ರೂ ವಿಷಯ ಇರಬೇಕು, ಗಂಭೀರವಾದಂತಹ ಸಮಸ್ಯೆ ಇರಬೇಕು. ಹಾಗಾಗಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಏನಂತ ಹೇಳಿದ್ರು ನಾವು ಇಡೀ ದೇಶ ನೋಡ್ತಾ ಇದ್ವಿ. ಬಿಹಾರಲ್ಲಿ ಒಂದು SIR ಅಂತ ಒಂದು ಶುರು ಮಾಡಿ 65 ಲಕ್ಷ ಜನರನ್ನ ತೆಗೆದಿದ್ದಾರೆ. ಬದುಕಿದ್ದಾರೆ ಅಂತವ್ರನ್ನೆಲ್ಲ ಸತ್ತೋಗಿದ್ದಾರೆ ಅಂತ ಮತಪಟ್ಟಿಯಿಂದ ತೆಗೆದಿದ್ದಾರೆ. ಇಲ್ಲಿ ತಮಿಳುನಾಡಲ್ಲಿ 6.5 ಲಕ್ಷ ಸೇರಿಸಿದ್ದಾರೆ. ಹೀಗಾಗಿ ಇದು ಮಹದೇವಪುರದಲ್ಲೇ ಒಂದೇ ಒಂದು ಕ್ಷೇತ್ರದಲ್ಲಿ ನಾವು ಒಂದೊಂದು ಮತನೂ ತೆಗೆದು ನಾವು ಇಡೀ ದೇಶಕ್ಕೆ ನಾವು ತೋರಿಸಿದೀವಿ. ಮೇಡಮ್, ನಿಮ್ಮ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 100-150 ಓಟಿಂದ ನೀವು ಗೆದ್ದಿ ಸೋತಿದ್ದೀರಾ. ಎಲ್ಲರಿಗೂ ತುಂಬಾ ಒಂದು ಬೇಸರ ಇದೆ, ಮತ್ತೆ ತುಂಬಾ ಕಾರ್ಯಕರ್ತರಲ್ಲಿ ತುಂಬಾ ನೋವು, ತುಂಬಾ ಒಂದು ದುಃಖ ಇದೆ. ಆ ನಿಟ್ಟಿನಲ್ಲಿ ಈ ತರ ಒಂದು ಕಳ್ಳ ಮತಗಳು ಎಷ್ಟಾಗಿರ್ಬೋದು, ಆ ಒಂದು ಪರ್ಸೆಂಟೇಜ್ ಏನಿದೆ ನೋಡಿ. ಒಂದು ಪ್ರಜಾಪ್ರಭುತ್ವ ಅಂದ್ರೆ ಏನು, ಜನಪ್ರತಿನಿಧಿ ಅಂದರೆ ಏನು ಅಂದ್ರೆ ಜನರು ಬಂದು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ಆಶೀರ್ವಾದ ಮಾಡೋದ್ ಮೂಲಕ ಜನರಿಗೆ ಮತ ಹಾಕೋದು. ಆದ್ರೆ ನನ್ನ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ನಾವು ಹೇಳಿದಾಗೆ ಇಡೀ ದೇಶ ನೋಡಿದೀವಿ. ನಾನು ಗೆದ್ದಾದ್ಮೇಲೆ ಸರ್ಟಿಫಿಕೇಟ್ ತಗೊಳಕ್ಕೆ ಒಳಗಡೆ ಹೋದವಳು. ಏನಾಯ್ತು ಅಂತ ಎಲ್ರೂ